ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇದೇ ತಿಂಗಳು 29ನೇ ತಾರೀಕಿಗೆ ಇರುವಂತಹ VA ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಹೋಗುವಂಥ ಅಭ್ಯರ್ಥಿಗಳದ್ದು ಡ್ರೆಸ್ ಕೋಡ್ ಹೇಗಿರಬೇಕು ಮತ್ತು ಏನೆಲ್ಲ ತೊಗೊಂಡೋಗಬೇಕು, ಏನೆಲ್ಲ ತೊಗೊಂಡೋಗಬಾರ್ದು ಅನ್ನೋವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಫಸ್ಟ್ ನಾವಿಲ್ಲಿ ಬಾಯ್ಸ್ದು ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ನೋಡೋದಾದರೆ, ಫುಲ್ ಸ್ಲೀವ್ ಇರೋ ಅಂಥ ಶರ್ಟ್ಗಳು ಹಾಕೊಂಡೋದ್ರೆ ಅಲೋ ಇರಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಹುಡುಗರು ಹಾಫ್ ಸ್ಲೀವ್ಸ್ ಇರೋ ಅಂಥ ಶರ್ಟ್ಗಳನ್ನ ಹಾಕೊಂಡು ಹೋಗೋಕ್ಕೆ ಟ್ರೈ ಮಾಡಿ, ಮತ್ತು ಸಾಧ್ಯವಾದಷ್ಟು ಕಾಲರ್ ಇಲ್ಲದೆ ಇರೋವಂಥ ಟೀ ಶರ್ಟ್ ಹಾಕೊಂಡೋದ್ರೆ ಬೆಟರ್ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್ನಲ್ಲಿ ಪ್ಯಾಂಟ್ ಬಗ್ಗೆ ನೋಡೋದಾದರೆ, ನಾವಿಲ್ಲಿ ಆದಷ್ಟು ಜೇಬ್ಗಳು ಇಲ್ಲದೆ ಇರೋವಂತಹ ಅಥವಾ ಕಡಿಮೆ ಜೇಬುಗಳು ಇರುವಂಥ ಪ್ಯಾಂಟ್ಗಳನ್ನ ನೀವು ಹಾಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಕುರ್ತಾ, ಪೈಜಾಮು, ಜೀನ್ಸ್ ಪ್ಯಾಂಟ್ ಅಲೋ ಇರಲ್ಲ. ಸೊ ಹಾಗಾಗಿ ನೀವು ಸಿಂಪಲ್ ಆಗಿರುವಂಥ ಸ್ಮೂತ್ ಆಗಿರುವಂತಹ ಪ್ಲೇನ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ನೋಡೋದಾದರೆ, ನೀವು ಹಾಕೊಂಡು ಹೋಗೋ ಬಟ್ಟೆ ಟೀ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಸ್ಮೂತಾಗಿ ಸಾಫ್ಟಾಗಿರಬೇಕಾಗತ್ತೆ. ಅಂದರೆ ಯಾವುದೇ ರೀತಿ ಜಿಪ್ಸ್ ಆಗಲಿ ಪಾಕೆಟ್ಸ್ ಆಗಲಿ ದೊಡ್ಡ ದೊಡ್ಡ ಬಟನ್ಸ್ ಆಗಲಿ ಇರಬಾರ್ದು. ಸ್ಟೈಲಾಗಿ ಇಲ್ಲದೆ ಇರೋವಂಥ ಬಟ್ಟೆಗಳನ್ನ ಹಾಕೊಂಡು ಹೋಗಬೇಕು. ಫೋರ್ತ್ ಪಾಯಿಂಟ್ ನೋಡೋದಾದರೆ, ಎಕ್ಸಾಮ್ ಹಾಲ್ ಒಳಗಡೆ ಶೂಗಳನ್ನ ಹಾಕೊಂಡು ಹೋಗ್ಲಿಕ್ಕೆ ಅಲೋ ಇರಲ್ಲ. ಸೊ ಹಾಗಾಗಿ ನೀವು ಸ್ಲಿಪ್ಪರ್ಗಳನ್ನ ಯೂಸ್ ಮಾಡಬೇಕಾಗತ್ತೆ, ಮತ್ತು ಆ ಸ್ಲಿಪ್ಪರ್ಸು ಫ್ಲಾಟಾಗಿರಬೇಕಾಗತ್ತೆ. ಲಾಸ್ಟ್ ಪಾಯಿಂಟ್ ನೋಡೋದಾದರೆ, ಇಲ್ಲಿ ಕಿವಿಗಾಗಲಿ ಕತ್ತಿಗಾಗಲಿ ಕೈಗಾಗಲಿ ಯಾವುದೇ ರೀತಿ ನೀವು ಗೋಲ್ಡ್ ಆರ್ ಸಿಲ್ವರ್ ಐಟಮ್ಸ್ನ ಹಾಕೊಂಡು ಹೋಗೋ ಹಾಗಿಲ್ಲ. ಇಷ್ಟು ಬಾಯ್ಸ್ಗೆ ಇರುವಂಥ ಡ್ರೆಸ್ ಕೋಡ್ ಆಗಿರುತ್ತೆ. ಗರ್ಲ್ಸ್ಗೆ ಇರುವಂಥ ಡ್ರೆಸ್ಸಿಂಗ್ ಕೋಡ್ ಬಗ್ಗೆ ನೋಡೋಣ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದರೆ, ನಾವು ಹುಡುಗಿರು ಅಗಲವಾಗಿರುವಂಥ ಬಟ್ಟೆ ಆಗಲಿ, ತಲೆಗೆ ಹೂವು ಮುಡ್ಕೊಂಡು ಹೋಗೋದಾಗಲಿ ಅಥವಾ ದೊಡ್ಡ ದೊಡ್ಡ ಕ್ಲಿಪ್ಸ್ ಹಾಕೊಂಡು ಹೋಗೋದಾಗಲಿ, ಬಟನ್ಸ್ ಇರೋವಂತಹ ಬಟ್ಟೆಗಳಾಗಲಿ ಜೇಬ್ ಇರೋವಂಥ ಬಟ್ಟೆಗಳನ್ನಾಗಲಿ ಹಾಕೊಂಡು ಹೋಗೋ ಹಾಗಿಲ್ಲ. ಮೂಗ್ಬೊಟ್ಟು ಸಹ ಅಲೋ ಇರಲ್ಲ. ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಇಲ್ಲಿ ಹುಡುಗಿರು ಫುಲ್ ಸ್ಲೀವ್ ಇರೋವಂಥ ಬಟ್ಟೆಗಳನ್ನ ಹಾಕೊಂಡು ಹೋಗ್ಲಿಕ್ಕೆ ಅಲೋ ಇರಲ್ಲ. ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಲಿಕ್ಕೂ ಸಹ ಅಲೋ ಇರಲ್ಲ. ಅದ್ರ ಬದಲಾಗಿ ಹಾಫ್ ಸ್ಲೀವ್ ಇರೋವಂಥ ಬಟ್ಟೆಗಳನ್ನ ಹಾಕೊಂಡೋದ್ರೆ ಬೆಸ್ಟು. ಹಾಗಂತ ಹೇಳ್ಬಿಟ್ಟು ಶಾರ್ಟ್ಸ್ ಹಾಕೊಂಡು ಹೋಗ್ತೀವಿ ಅನ್ನೋ ಥರ ಇರಬಾರ್ದು. ಅಲ್ಲಿರೋ ಅಭ್ಯರ್ಥಿಗಳಿಗೆ ಮುಜುಗರವಾಗದಂತೆ ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿ ರೂಲ್ಸ್ ಹೇಳಿರ್ತಾರೋ ಆ ರೀತಿಯೇ ನಿಮ್ಮ ಡ್ರೆಸ್ ಕೋಡ್ ಇರಬೇಕಾಗತ್ತೆ. ಥರ್ಡ್ ಪಾಯಿಂಟ್ ನೋಡೋದಾದರೆ, ಹುಡುಗಿರ್ ಹಾಕೊಂಡು ಹೋಗುವಂಥ ಹೀಲ್ ಸ್ಲಿಪ್ಪರ್ ಅಥವಾ ಶೂಗಳನ್ನ ಹಾಕೊಂಡು ಹೋಗ್ಲಿಕ್ಕೆ ಅಲೋ ಇರಲ್ಲ. ಸೊ ಹಾಗಾಗಿ ಅದ್ರ ಬದಲಾಗಿ ಫ್ಲಾಟ್ ಆಗಿರೋ ಅಂತಹ ಸ್ಲಿಪ್ಪರ್ಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಲಾಸ್ಟ್ ಪಾಯಿಂಟ್ ನೋಡೋದಾದರೆ, ಇಲ್ಲಿ ಹುಡುಗಿರ್ಗೂ ಸಹ ಯಾವುದೇ ರೀತಿ ಕಿವಿಗಾಗಲಿ ಕತ್ತಿಗಾಗಲಿ ಕೈಗಾಗಲಿ ಗೋಲ್ಡ್ ಅಥವಾ ಸಿಲ್ವರ್ ಐಟಮ್ಸ್ನ ಹಾಕೊಂಡು ಹೋಗ್ಲಿಕ್ಕೆ ಅಲೋ ಇರಲ್ಲ. ಬಟ್ ಮಂಗಳಸೂತ್ರ ಮತ್ತು ಕಾಲುಂಗುರ ಹಾಕೊಂಡು ಹೋಗ್ಲಿಕ್ಕೆ ಅಲೋ ಇರುತ್ತೆ ಅಷ್ಟೇ. ಫ್ರೆಂಡ್ಸ್, ಇಷ್ಟು ಬಾಯ್ಸ್ ಮತ್ತು ಗರ್ಲ್ಸ್ದು ಡ್ರೆಸ್ಸಿಂಗ್ ಕೋಡ್ ಆಗಿರುತ್ತೆ. ಇವಾಗ ನಾವು ಎಕ್ಸಾಮ್ ಹಾಲ್ಗೆ ಏನೇನ ತೊಗೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನೋಡೋದಾದರೆ, ಇಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ಫೋನ್ ಆಗಲಿ ಮೈಕ್ರೋಫೋನ್ ಆಗಲಿ ಬ್ಲೂಟೂತ್ ಆಗಲಿ ಮತ್ತು ಯಾವುದೇ ರೀತಿ ವಾಚ್ ಎಕ್ಸಾಮ್ ಹಾಲ್ ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಅಲೋ ಇರಲ್ಲ. ಯಾವುದೇ ರೀತಿ ತಿನ್ನೋ ಅಂಥ ಐಟಮ್ಸ್ನ ಒಳಗಡೆ ತೊಗೊಂಡು ಹೋಗೋ ಹಾಗಿಲ್ಲ. ಹಾಗೆ ವಾಟರ್ ಬಾಟಲ್ ಸಹ ನಾವು ತೊಗೊಂಡು ಹೋಗೋ ಹಾಗಿಲ್ಲ. ಅಲ್ಲೇ ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ. ಯಾವುದೇ ರೀತಿ ಪೆನ್ಸಿಲ್ ಆಗಲಿ ಪೇಪರ್ ಆಗಲಿ ಎರೇಸರ್ ಆಗಲಿ ತೊಗೊಂಡು ಹೋಗೋ ಹಾಗಿರಲ್ಲ. ತಲೆಗೆ ಟೋಪಿ ಹಾಕೊಂಡು ಹೋಗೋದಾಗಲಿ ಮಾಸ್ಕ್ ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಯಾವ್ಯಾವ ಐಟಮ್ಸ್ನ ತೊಗೊಂಡು ಹೋಗೋ ಹಾಗಿಲ್ಲ ಅಂತ ನೋಡಿದ್ದಾಯಿತು. ಇವಾಗ ಯಾವ್ಯಾವ ಐಟಮ್ಸ್ನ ತೊಗೊಂಡು ಹೋಗ್ಬೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಇಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರೋವಂಥ ಎಲ್ಲ ಅಭ್ಯರ್ಥಿಗಳು ಹಾಲ್ ಟಿಕೆಟನ್ನು ತೊಗೊಂಡು ಹೋಗಲೇಬೇಕಾಗುತ್ತೆ. ಇದ್ರ ಬದಲಾಗಿ ನಂದು ಹಾಲ್ ಟಿಕೆಟ್ ಮಿಸ್ ಆಗಿದೆ, ಆಮೇಲೆ ತರ್ತೀನಿ, ಅದು ಇದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಇರಲ್ಲ. ಹಾಲ್ ಟಿಕೆಟ್ ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಅಂತಹ ಯಾವುದಾದ್ರೂ ಅಂದರೆ ಪಾಸ್ಪೋರ್ಟ್ ಅಥವಾ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಂದ ಬಂದಿರೋ ಅಂಥ ನಿಮ್ಮ ಫೋಟೋ ಇರೋವಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಆದರೂ ನೀವು ತೊಗೊಂಡು ಹೋಗಲೇಬೇಕು. ಇದು ಕಡ್ಡಾಯವಾಗಿರುತ್ತೆ. ಕೊನೆ ಪಾಯಿಂಟ್ ನೋಡೋದಾದರೆ, ಇಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡ್ತಿರೋ ಅಂಥ ಎಲ್ಲ ಅಭ್ಯರ್ಥಿಗಳು ಸಹ ಎಕ್ಸಾಮ್ನ ಕೊನೆ ಬೆಲ್ ಆಗೋ ತನಕ ಎಕ್ಸಾಮ್ ಹಾಲ್ ಒಳಗಡೆನೇ ಇರಬೇಕಾಗತ್ತೆ. ನಾನು ಮಧ್ಯದಲ್ಲೇ ಎದ್ದು ಬರ್ತೀನಿ ಅಥವಾ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ನಂದು ಮುಗ್ದಿದೆ, ಎಕ್ಸಾಮು ಕಂಪ್ಲೀಟ್ ಆಗಿದೆ, ಈ ರೀತಿ ಹೇಳಿ ಎಕ್ಸಾಮ್ ಹಾಲಿಂದ ಹೊರಗಡೆ ಬರೋ ಅಂಥ ಅವಕಾಶ ಇರೋದಿಲ್ಲ. ಫ್ರೆಂಡ್ಸ್, ಇದಿಷ್ಟಾಗಿತ್ತು VA ಕಡ್ಡಾಯ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡುವ ಅಭ್ಯರ್ಥಿಗಳ ಡ್ರೆಸ್ಸಿಂಗ್ ಕೋಡ್ ಆಗಲಿ, ಏನೇನು ತೊಗೊಂಡು ಹೋಗಬೇಕು ಏನೇನು ತೊಗೊಂಡು ಹೋಗಬಾರ್ದು ಅನ್ನೋ ಅಂಥ ಇನ್ಫಾರ್ಮೇಷನ್. ಹಾಗೆ ನೀವು ಪೆನ್ ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಕನ್ಫ್ಯೂಸ್ ಆಗಬೇಡಿ, ಬ್ಲ್ಯಾಕ್ ಅಥವಾ ಬ್ಲೂ ತೊಗೊಂಡೋದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, 10:00ವರೆಗೆ ಎಕ್ಸಾಮ್ ಇರೋದ್ರಿಂದ ನೀವು ಆದಷ್ಟು 9:00-9:30ವರೆಗೇ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ನಿಮ್ದು ಯಾವ ರೂಮಲ್ಲಿ ಇರುತ್ತೆ ಅಂತ ನೋಡಿ ಚೆಕ್ ಮಾಡ್ಕೊಳ್ಳಿ. 10 ಗಂಟೆಗೆ ಎಕ್ಸಾಮ್ ಹಾಲ್ ಒಳಗಡೆ ಹೋಗಬೇಕಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.